ಬಂಕಿಂ ಚಂದ್ರರ ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದ್ಭುತ ಸಾಹಸಗಳಿಗೆ, ಸಹಸ್ರಾರು ಜನರ ತ್ಯಾಗ ಬಲಿದಾನಗಳಿಗೆ ಪ್ರೇರಣೆ ನೀಡಿತು. ಸ್ವಾತಂತ್ರ್ಯದ ಮಂತ್ರೋದ್ಘೋಷವೇ ಆಯಿತು. ಬ್ರಿಟಿಷರನ್ನು ರೊಚ್ಚಿಗೆಬ್ಬಿಸಿದ ರಣಮಂತ್ರವಾಯಿತು. ಇಡೀ ಭಾರತದ ಅಂತಃಕರಣವೇ ದೇಶಭಕ್ತಿಯ ಭಾವನೆಗಳಿಗೆ ಸ್ಪಂದಿಸುವಂತೆ ಮಾಡಿತು. ಇಂದಿಗೂ ಅದು ದೇಶಭಕ್ತರ ಮೈ ಮನ ಪುಲಕಿತಗೊಳಿಸುವ ಗೀತೆಯಾಗಿದೆ. ಬರಿಯ ದಾಸ್ಯ ಸಂಘರ್ಷಗಳ ಸಮಯದಲ್ಲಿ ಮಾತ್ರವಲ್ಲ, ಶಾಂತಿ ಸ್ವಾತಂತ್ರ್ಯದ ಸಮಯದಲ್ಲೂ ಅದರ ಪಾತ್ರ ಮಹತ್ತರವೇ. ಅದರ ಶಬ್ದವು ನಮ್ಮ ರಾಷ್ಟ್ರ ಜೀವನದ ವಿವಿಧ ಮುಖಗಳ ಪ್ರತೀಕ, ನಮ್ಮ ಸಂಸ್ಕೃತಿಯ ಸೌರಭ ಹೊರಸೂಸುವ ನುಡಿಸುಮ. ಈ ನೆಲದ ಸಂತಾನದ ವಿದ್ಯೆ ಬುದ್ಧಿಗಳ, ಸಂಪತ್ತು ಸಮೃದ್ಧಿಗಳ, ಸಾಧನೆ ಸಿದ್ಧಿಗಳ ವಿಕಾಸಕ್ಕೆ ಆವಾಹನೆ ನೀಡುವ ಚಿರಂತನ ಸ್ಫೂರ್ತಿ ಮಂತ್ರ ಅದು. ಇಂತಹ ಉಜ್ವಲ ರಾಷ್ಟ್ರಗೀತೆಯ ಮಹತ್ವದ ಪಾತ್ರವನ್ನು ಮತ್ತು ಅದಕ್ಕೊದಗಿದ ಸಂಕಟದ ವ್ಯಥೆಯ ಕುರಿತ ಪರಿಚಯ ಇಲ್ಲಿದೆ. 1770ರಲ್ಲಿ ಬಂಗಾಳದಲ್ಲಿ ನಡೆದ ಬ್ರಿಟಿಷರ ವಿರುದ್ಧ ಸನ್ಯಾಸಿಗಳ ಹೋರಾಟ, 1857ರ ಸ್ವಾತಂತ್ರ್ಯ ಸಂಗ್ರಾಮ ಮುಂತಾದ ಘಟನೆಗಳು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರನ್ನು ಬಾಲ್ಯದಿಂದಲೇ ಪ್ರೇರೇಪಿಸಿದ್ದವು. ಬ್ರಿಟಿಷರ ಕ್ರೂರ ದೌರ್ಜನ್ಯಗಳನ್ನು ಸ್ವತಃ ಬಂಕಿಂ ಚಂದ್ರರು ನೋಡಿ ಅನುಭವಿಸಿದ್ದರೂ ಕೂಡ ಈ ಎಲ್ಲ ಘಟನೆಗಳ ಪ್ರೇರಣೆಯ ಅಕ್ಷರ ರೂಪವೇ ವಂದೇ ಮಾತರಂ. 1875ರಲ್ಲಿ ಬಂಕಿಂ ಚಂದ್ರರು ಈ ಗೀತೆಯನ್ನು ರಚಿಸಿ ಮತ್ತು ಅದೇ ವರ್ಷ ನವೆಂಬರ್ 7ರಂದು ಅವರದ್ದೇ ಸಂಪಾದಕತ್ವದಲ್ಲಿ ಮೂಡಿಬರುತ್ತಿದ್ದ ಬಂಗದರ್ಶನ ಸಾಹಿತ್ಯಿಕ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಬಂಗಾಲಿ ಹಾಗೂ ಸಂಸ್ಕೃತ ಪದಗಳಿಂದ ಈ ಗೀತೆ ರಚನೆಯಾಗಿದ್ದು, ತಾಯಿಗೆ ವಂದಿಸುವೆ ಎಂಬರ್ಥವೇ ಈ ಹಾಡಿನ ಪಲ್ಲವಿ. 6 ಚರಣಗಳ ಈ ಗೀತೆಯಲ್ಲಿ ಮೊದಲ 2 ಚರಣಗಳು ಭಾರತದ ನದಿ, ಗಿರಿ, ಪುಷ್ಪಲತೆ, ಪ್ರಕೃತಿಯಂತಹ ಬಾಹ್ಯ ಸೌಂದರ್ಯವನ್ನು ವರ್ಣಿಸಿದರೆ, ನಂತರದ 4 ಚರಣಗಳಲ್ಲಿ ಭಾರತ ಮಾತೆಯನ್ನು ದುರ್ಗೆ, ಲಕ್ಷ್ಮಿ ಹಾಗೂ ಸರಸ್ವತಿಯ ಸ್ವರೂಪವೆಂದು ಬಣ್ಣಿಸಲಾಗಿದೆ. ಕೊನೆಯ ಚರಣ ಭಾರತ ಮಾತೆಯನ್ನು ಪ್ರಾಂಜಲೆ, ಸರ್ವ ಸಂಪನ್ಮೂಲೆ ಎಂದು ಹೋಲಿಕೆ ಮಾಡಲಾಗಿದೆ. ವಂದೇ ಮಾತರಂ ಗೀತೆ ದೇಶದುದ್ದಗಲಕ್ಕೂ ಪ್ರಸಿದ್ಧಿ ಪಡೆದಿದ್ದು 1882ರಲ್ಲಿ ಬಂಕಿಂ ಚಂದ್ರರು ತಮ್ಮ ಆನಂದಮಠ ಕಾದಂಬರಿಯಲ್ಲಿ ಈ ಗೀತೆಯನ್ನು ಪ್ರಕಟಿಸಿದರು. 1896ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಮೊದಲ ಬಾರಿ ವಂದೇ ಮಾತರಂ ಗೀತೆಗೆ ಧ್ವನಿಯಾದರು. ಅಲ್ಲಿಂದ ಕ್ರಮೇಣ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ವಂದೇ ಮಾತರಂ ಪುಷ್ಟಿ ನೀಡಿದ್ದಲ್ಲದೆ 1905ರಲ್ಲಿ ನಡೆದ ವಂಗಭಂಗ ಚಳವಳಿ ಸಮಯಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ರಣಘೋಷವಾಯಿತು. ನಂತರ ಪ್ರತಿ ವರ್ಷ ನಡೆಯುತ್ತಿದ್ದ ಕಾಂಗ್ರೆಸ್ ಅಧಿವೇಶನಗಳು ಪ್ರಾರಂಭವಾಗುತ್ತಿದ್ದದ್ದು ಇದೇ ಗೀತೆಯೊಂದಿಗೆ. ವಂದೇ ಮಾತರಂ ಹಾಡುವುದಕ್ಕಾಗಿಯೇ ಆಗಿನ ಖ್ಯಾತ ಗಾಯಕ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರನ್ನು ಆಹ್ವಾನಿಸಲಾಗುತ್ತಿತ್ತು. 1905ರಲ್ಲಿ ಸಾವರ್ಕರರ ಅನುಯಾಯಿ ಮೇಡಂ ಭಿಕೈಜಿ ಕಾಮಾ ಅವರು ಜರ್ಮನಿಯಲ್ಲಿ ಭಾರತದ ಧ್ವಜ ಹಿಡಿದು ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಿದ್ದರು. ಆ ಧ್ವಜದ ಮೇಲೆ ವಂದೇ ಮಾತರಂ ಎಂದು ಬರೆಯಲಾಗಿತ್ತು. ಸುಭಾಷ್ ಚಂದ್ರ ಬಸು ಅವರ ಆಜಾದ್ ಹಿಂದ್ ಫೌಜ್ನ ರಣಮಂತ್ರವೇ ವಂದೇ ಮಾತರಂ. 1942-46ರ ಅವಧಿಯಲ್ಲಿ ರೇಡಿಯೋದಲ್ಲಿ ಸೈಗಾದಿಂದ ಪ್ರಸಾರವಾಗುತ್ತಿದ್ದ ಸುಭಾಷ್ ಚಂದ್ರ ಬಸು ಅವರ ಸಂದೇಶ ಆರಂಭವಾಗುತ್ತಿದ್ದದ್ದು ವಂದೇ ಮಾತರಂನಿಂದ. ಬಂಗಾಳದಲ್ಲಿ ಬಿಪಿನ್ ಚಂದ್ರ ಪಾಲ್, ಅರವಿಂದ ಘೋಷ್, ಪಂಜಾಬ್ನಲ್ಲಿ ಲಾಲಾ ಲಜಪತ್ ರಾಯ್, ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ ತಿಲಕ್, ಕೇಶವ್ ಹೆಡಗೇವಾರ್, ದಕ್ಷಿಣ ಭಾರತದಲ್ಲಿ ಸುಬ್ರಹ್ಮಣ್ಯ ಭಾರತಿ, ಚಿದಂಬರಂ ಪಿಳ್ಳೈ, ಸುಬ್ರಹ್ಮಣ್ಯ ಶಿವ ಮುಂತಾದವರು ವಂದೇ ಮಾತರಂ ಆಂದೋಲನದ ನೇತೃತ್ವ ವಹಿಸಿದ್ದರು. ಇಷ್ಟೆಲ್ಲ ಜನಪ್ರಿಯತೆ ಪಡೆದಿದ್ದ ವಂದೇ ಮಾತರಂ ಗೀತೆಗೆ ವಿರೋಧ ಎದುರಾಗಿದ್ದು ಒಂದು ದುರಂತವೇ ಸರಿ. ವಂದೇ ಮಾತರಂ ಹಾಡು 6 ಚರಣಗಳಿದ್ದರೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ 2 ಚರಣಗಳನ್ನು ಮಾತ್ರ ಅಳವಡಿಸಿಕೊಂಡಿತ್ತು. ವಂದೇ ಮಾತರಂ ಗೀತೆಗೆ ಮೊದಲ ವಿರೋಧ ವ್ಯಕ್ತವಾಗಿದ್ದು 1923ರ ಆಂಧ್ರ ಪ್ರದೇಶದ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ. ಅಧಿವೇಶನದ ಅಧ್ಯಕ್ಷರಾಗಿದ್ದ ಮೌಲಾನಾ ಮೊಹಮ್ಮದ್ ಅಲಿ ವಂದೇ ಮಾತರಂ ಒಂದು ಕೋಮಿನ ಗೀತೆ, ಇಸ್ಲಾಂ ಪ್ರಕಾರ ಸಂಗೀತ ನಿಷೇಧವೆಂದು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಗಾಯಕ ಪಲುಸ್ಕರ್ ಅವರು ಮೌಲಾನಾ ಮಾಡಿದ್ದ ಆಕ್ಷೇಪ ತಿರಸ್ಕರಿಸಿ ವಂದೇ ಮಾತರಂ ಹಾಡಿದ್ದರು. ಮಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ದೇಶದಲ್ಲಿ ಪ್ರಬಲಗೊಂಡಂತೆ ವಂದೇ ಮಾತರಂ ನಿಷೇಧಿಸಲು ಒತ್ತಡ ಹೇರಿದರು. ಅವರ ಒತ್ತಡಕ್ಕೆ ತೊಗಲುಗೊಂಬೆಯಂತೆ ತಲೆಯಾಡಿಸಿದ ಗಾಂಧಿ ಹಾಗೂ ನೆಹರು ಮುಸಲ್ಮಾನರ ಭಾವನೆಗಳ ರಕ್ಷಣೆಗೆ ಮುಂದಾಗಿ ಮೊದಲ 2 ಚರಣಗಳನ್ನು ಮಾತ್ರ ಹಾಡಲು ನಿರ್ಣಯಿಸಿದರು. ವಂದೇ ಮಾತರಂ ಸ್ವಾತಂತ್ರ್ಯದ ನಂತರ ರಾಷ್ಟ್ರಗೀತೆಯಾಗದಿರುವುದು ಮತ್ತೊಂದು ವಿಪರ್ಯಾಸ. ಈ ಪ್ರಶ್ನೆಗೆ ಉತ್ತರ ಹುಡುಕಿದರೆ ನೆಹರು ಕೊಟ್ಟ ಕಾರಣ ಕ್ಷುಲ್ಲಕವೆನಿಸುವುದಂತೂ ಸತ್ಯ. ಮಿಲಿಟರಿ ಬ್ಯಾಂಡ್ನ ಸಂಗೀತಕ್ಕೆ ವಂದೇ ಮಾತರಂ ಹೊಂದುವುದಿಲ್ಲ. ಅದಕ್ಕಾಗಿ ಟ್ಯಾಗೋರರ ಜನಗಣಮನವೇ ರಾಷ್ಟ್ರಗೀತೆಯಾಗಲಿ ಎಂದು ಪಟ್ಟು ಹಿಡಿದರು. ಆದರೆ ಆಗಿನ ಖ್ಯಾತ ಸಂಗೀತಗಾರ ಕೃಷ್ಣರಾವ್ ಫುಲಂಬ್ರಿಕರ್ ಅವರು ಯಾವುದೇ ಭಾರತೀಯ ಅಥವಾ ವಿದೇಶಿ ವಾದ್ಯಕ್ಕೆ ವಂದೇ ಮಾತರಂ ಗೀತೆಯನ್ನು ಸಂಯೋಜಿಸಬಹುದು ಎಂದು ವಿವರಿಸಿದ್ದರು. ಆದರೆ ನೆಹರು ಅವರಿಗೆ ಅವಕಾಶವನ್ನೇ ನೀಡಲಿಲ್ಲ. ಮುಂದೆ 1950 ಜನವರಿ 24
ದೇಶದ ಸಂವಿಧಾನ ಜಾರಿಗೊಳ್ಳುವ ಸಂದರ್ಭದಲ್ಲಿ ಸಂವಿಧಾನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಅವರು ಜನಗಣಮನ ಭಾರತದ ರಾಷ್ಟ್ರಗೀತೆಯಾಗಿರಲಿದೆ ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಐತಿಹಾಸಿಕ ಪಾತ್ರ ವಹಿಸಿದ ವಂದೇ ಮಾತರಂ ಗೀತೆಯನ್ನು ಜನಗಣಮನ ಗೀತೆಯಷ್ಟೇ ಸಮನಾದ ಸ್ಥಾನಮಾನ ಹಾಗೂ ಗೌರವದಿಂದ ಪರಿಗಣಿಸಲಾಗುವುದು ಎಂದು ಉಲ್ಲೇಖಿಸಿದರು. ಸ್ವಾತಂತ್ರ್ಯ ಪೂರ್ವದಿಂದ ಇಂದಿನವರೆಗೂ ಅನೇಕ ಸಂಗೀತಗಾರರು ಭಿನ್ನ ಶೈಲಿಗಳಲ್ಲಿ ವಂದೇ ಮಾತರಂ ಗೀತೆಗೆ ರಾಗ ಸಂಯೋಜಿಸಿ ಹಾಡಿದ್ದಾರೆ. ಜಡುನಾಥ ಭಟ್ಟಾಚಾರ್ಯ ಈ ಗೀತೆಗೆ ಮೊದಲು ರಾಗ ಸಂಯೋಜಿಸಿದವರು. 1947 ಆಗಸ್ಟ್ 15ರಂದು ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ತಮ್ಮ ಶಾಸ್ತ್ರೀಯ ಗಾಯನದಲ್ಲಿ ಮೊದಲ ಬಾರಿ ಆಕಾಶವಾಣಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡಿದರು. ಇಂದಿಗೂ ಆಕಾಶವಾಣಿ ಪ್ರತಿನಿತ್ಯ ವಂದೇ ಮಾತರಂ ಗೀತೆಯೊಂದಿಗೆ ತನ್ನ ಪ್ರಸಾರ ಕಾರ್ಯ ಆರಂಭಿಸುತ್ತದೆ. 1952ರಲ್ಲಿ ತೆರೆಕಂಡ ಆನಂದಮಠ ಕಾದಂಬರಿ ಆಧಾರಿತ ಚಲನಚಿತ್ರದಲ್ಲಿ ನಿರ್ದೇಶಕ ಹೇಮಂತ್ ಕುಮಾರ್ ವಂದೇ ಮಾತರಂ ಗೀತೆಗೆ ಹೊಸ ಸ್ಪರ್ಶ ನೀಡಿದರು. ಲತಾ ಮಂಗೇಶ್ಕರ್, ಸಂಗೀತಾ ಕಟ್ಟಿ, ವಿಜಯ್ ಪ್ರಕಾಶ್, ಶ್ರೇಯಾ ಘೋಷಲ್ ಮುಂತಾದ ಖ್ಯಾತ ಗಾಯಕರು ವಿವಿಧ ರಾಗ ಸಂಯೋಜನೆಗಳಿಂದ ಹಾಡಿರುವ ಈ ಗೀತೆ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಆಚರಣೆಯ ಈ ಸಂದರ್ಭದಲ್ಲಿ ಸಂಪೂರ್ಣ ಗೀತೆಯ ತಿಳಿವಳಿಕೆ ನಮ್ಮದಾಗಲಿ. ಅವಕಾಶ ಸಿಕ್ಕಾಗಲೆಲ್ಲ ಅದನ್ನು ಹಾಡುವ ಪರಿಪಾಠ ಆರಂಭವಾಗಲಿ. ಜೊತೆಗೆ ಅತಿ ಮುಖ್ಯವಾಗಿ ಆ ಹಾಡು ಮತ್ತು ಅದರ ಅರ್ಥ ನಮ್ಮ ಮುಂದಿನ ಪೀಳಿಗೆಗೂ ಮುಂದುವರಿಯಲಿ. ವಂದೇ ಮಾತರಂ.